ಮಾವರ ಹೋಳ್ಗೆ ಬೇಕಂದ್ರೆ ಖುಷಿಯಾಕರ ಹೋಳ್ಗೆ. ಗವಿ ಇನ್ನೂ ಐತೆ ತಡೆಯಪ್ಪ, ಹೋಳ್ಗೆ ತಿನ್ನಾಕೊಂತೆ. ಅತ್ತೆ ಮಾವ ಆರಾಮಾಗಿ ಊಟ ಮಾಡಿರಿ ಮಾವರ. ಶಶಿಯಣ್ಣ ಆರಾಮಾಗಿ ಊಟ ಮಾಡಿರಿ, ನಿಮ್ಗೆ ಏನು ಬೇಕಂದ್ರೆ ಕೇಳಿ ನಾವು ತೊಗೊಂಬರ್ತೀವಿ ಅಂತ. ಸರಿ ಆಯ್ತಮ್ಮ. ಊಟ ಮಾತ್ರ ಮಸ್ತಾಗಿದೆ. ಹೋಳಿಗೆ ಅಂತೂ ಹೂ ಇದ್ದಂಗೆ ಐತೆ ನೋಡು. ಭಾರಿ ಮಸ್ತಾಗೈತೆ ಹೋಳಿಗೆ ಮಾತ್ರ. ಖುಷಿ, ನೀನು ಹೇಳಿದ್ದು ನಿಜ. ಹೋಳಿಗೆ ಮಾತ್ರ ಮಸ್ತ್ ಐತಿ. ನನ್ನ ಲೈಫಲ್ಲೇ ಇಷ್ಟು ಸಾಫ್ಟ್ ಇರೋಂಥ ಹೋಳಿಗೆ ನಾನು ತಿಂದೇ ಇಲ್ಲಾಗಿದ್ದೆ ನೋಡು. ಮೊದಲನೇ ಸಲ ಇಷ್ಟು ಚಲೋ ಹೋಳಿಗೆ ತಿಂತಾ ಇರೋದಂದ್ರೆ. ಅಯ್ಯೋ ಮಾವರ, ಅತ್ತಿ ಮನೆಯೊಂದು ಊಟ ಮಾತ್ರ ಎಲ್ಲನೂ ಚಲೋ ಇರ್ತೈತಿ ನೋಡ್ರಿ. ಇಂಥದ್ದು ಚಲೋ ಇಲ್ಲ ಅಂತ ಹೆಸರಿಡಂಗೆ ಇಲ್ಲ. ಎಲ್ಲ ಅಡುಗೆನೂ ಅಷ್ಟು ಮಸ್ತ್ ಇರ್ತೈತಿ. ಅದಕ್ಕೆ ನನಗೆ ಅತ್ತೆ ಮನೆಯಿಂದ ಊಟ ಅಂದ್ರೆ, ಅದರಲ್ಲೂ ಅತ್ತೆ ಕೈಯಿಂದ ಊಟ ಅಂದ್ರಂತೂ ಭಾಳ ಇಷ್ಟ. ಹೌದೌದು ಪಾಪ, ಎಲ್ಲರೂ ಅಡುಗೆ ಚಲೋ ಮಾಡ್ತಾರೆ ಇವರು. ಎಷ್ಟು ಮಸ್ತ್ ಐತಿ ಹೋಳಿಗೆ. ನೀವೇನ್ರಿ ಮಾತಾಡೋವಲ್ರಲ್ಲ? ನಾನು ಆರಾಮಾಗಿ ಊಟ ಮಾಡಾಕೊಂತೀನಿ. ನನಗೆ ಯಾರು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಏನಾರು ಬೇಕಂದ್ರೆ ನಾನೇ ಕೇಳಿ ಹಾಕ್ಸ್ಕೊತೀನಂತ. ಎಷ್ಟು ಮಸ್ತ್ ಐತಿ ಊಟ. ಆರಾಮಾಗಿ ಊಟ ಮಾಡಕ್ಕೆ ಬಿಟ್ಬಿಡ್ರಿ. ಸರಿ ತಗೋರಿ, ನೀವು ಆರಾಮಾಗಿನೇ ಊಟ ಮಾಡಿರಿ. ಮಾವರ, ಸಾಗರ್ ಮಾವರ ಆರಾಮಾಗಿ ಊಟ ಮಾಡ್ರಿ. ನಾಚ್ಕೊಳಕ್ಕೆ ಏನು ಹೋಗ್ಬೇಡ್ರಿ. ಅಕ್ಕ ನೀಡಕ್ಕೆ ಕುಂತಿಲ್ಲ ಅಂತ ಏನು ಒಂದು ಹೋಳಿಗೆ ಕಮ್ಮಿ ತಿನ್ನಕ್ಕೆ ಹೋಗ್ಬೇಡ್ರಿ. ಅಕ್ಕನ ಬದಲು ನಾನೇ ನೀಡಕ್ಕೆ ಬಂದೀನಿ. ಆರಾಮಾಗಿ ಊಟ ಮಾಡ್ರಿ. ಇನ್ನೊಂದೆರಡು ಎಕ್ಸ್ಟ್ರಾ ಹೋಳಿಗೆ ತರಲೇನ್ರಿ ಮಾವರ? ಬೇಡವ ಸೊಸಿಯ, ಬೇಡ. ನಂಗೆ ಇಷ್ಟ ಹೋಳಿಗೆ ಸಾಕು. ಎಷ್ಟು ಮಸ್ತ್ ಐತಿ ಖುಷಿ ಈ ಮನೆ. ಇಲ್ಲಿ ನೋಡಿ ಆರಾಮಾಗಿ ಆಕಾಶ ನೋಡ್ಕೊಂಡು, ನಕ್ಷತ್ರ ನೋಡ್ಕೊಂಡು, ತಂಪು ಗಾಳಿಗೆ ಅದು ಮನೆ ಒಳಗಡೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಮಸ್ತ್ ಐತಿ. ಈ ಮನಿನ ಮಸ್ತ್ ಐತಿ ನೋಡ್ರಿ. ನಿಜ ರೀ ಮಾವರ, ನಂಗಂತೂ ಈ ಮನೆ ಭಾಳ ಇಷ್ಟ ಆಗೈತೆ ನೋಡ್ರಿ. ಇಲ್ಲಿ ಕುತ್ಕೊಂಡು ಊಟ ಮಾಡೋಕೆ ಭಾಳ ಇಷ್ಟ ರೀ. ಅದಕ್ಕೆ ನಾನು ಯಾವಾಗಲೂ ಈ ಮನೆಗೆ ಬಂದ್ರೂ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ರೀ. ಆರಾಮ ಮಸ್ತ್ ಗಾಳಿ, ತಂಪು ಗಾಳಿ ಬಡಿಯತ್ತೆ. ಆಮೇಲೆ ಆರಾಮ ಆಕಾಶ ನೋಡ್ಕೊಂತ ಊಟ ಮಾಡ್ಬೋದಲ್ರಿ. ಯಾಕ್ರಿ ಹೋಳಿಗೆನ ಹಾಕ್ಸ್ಕೊಂಡಿಲ್ಲಲ್ಲ? ಯಾರಿಗೂ ಹೋಳಿಗೆ ಸೇರುವಂದನ್ರಿ? ಚಲೋ ಏನೋ ಆಗಿಲ್ಲನ? ಬೇರೆದೇನಾರು ಮಾಡ್ಕೊಡ್ಲೇನ? ಅಯ್ಯೋ ಅತ್ಯಾರ, ನಿಮ್ಮ ಹೋಳಿಗೆ ಎಲ್ರಿಗೂ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ. ಅದಕ್ಕೆ ಎಲ್ಲರೂ ಆರಾಮಾಗಿ ನಿಧಾನವಾಗಿ ತಿನ್ನಾಕೊಂತಾರ. ಏನ್ರಿ ಅಂತೀರ ನೀವು? ಇಂಥ ಚಲೋ ಊಟಕ್ಕೆ ಇಂಥ ಚಲೋ ಹೋಳಿಗೆ ಯಾರು ಹೆಸರಿಡ್ತಾರೇನ್ರಿ? ಅಯ್ಯೋ ಮಸ್ತಾಗೈತ್ರಿ ಅಂಟ್ಯಾರ. ನಾವಂತೂ ಭಾಳ ಇಷ್ಟಪಟ್ಟು ಉಣ್ಣಾಕೊಂತೀವಿ ನೋಡ್ರಿ. ಹೌದಾಪ, ಸರಿ ಸರಿ, ಆರಾಮಾಗಿ ಊಟ ಮಾಡ್ರಿ. ಏನೂ ಅವಸರ ಇಲ್ಲ. ನಿಮಗೇನು ಬೇಕು ಅದನ್ನು ಕೇಳಿ ಆರಾಮಾಗಿ ಹಾಕ್ಸ್ಕೊರಿ. ಆಂಟಿ, ನಿಮ್ಮ ಮನೆ ಮಸ್ತ್ ಐತೆ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಯ್ತು. ನೀವು ದಿನ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀರನ್ರಿ? ಆರಾಮ ಮಸ್ತ್ ಗಾಳಿ ಎಲ್ಲ ಬೀಸುತ್ತಾ, ಮೇಲೆಲ್ಲ ಆಕಾಶ ಎಲ್ಲನೂ ನೋಡಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಇಲ್ಲಿ. ಹ್ಞೂನಪ್ಪ, ನಾವೆಲ್ಲರೂ ಹೆಣ್ಮಕ್ಳು ನಾವೆಲ್ಲ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಗಂಡ್ಮಕ್ಳು ಒಂದೊಂದ್ಸಲ ಇಲ್ಲೇ ನಮ್ಮ ಜೊತೆನೇ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ಟಿ ವಿ ಮುಂದೆ ಅಲ್ಲೇ ಕುತ್ಕೊಂಡು ಊಟ ಮಾಡಿಬಿಡ್ತಾರೆ. ನಾವಂತೂ ಹೆಣ್ಮಕ್ಳು ಅಷ್ಟು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ನಾವು ಊಟ ಮಾಡೋ ಮುಂದೆ ಟಿ ವಿ ಮಾತ್ರ ಹಚ್ಚಂಗಿಲ್ಲ ನೋಡಪ್ಪ. ಆರಾಮಾಗಿ ಮಾತಾಡ್ಕೊತ ಎಲ್ಲ ಅಡುಗೆನ ಇಲ್ಲೇ ತಂದಿಟ್ಕೊಂಡು ಇಲ್ಲೇ ಎಲ್ಲರೂ ಸುತ್ತಲೂ ಕುತ್ಕೊಂಡು ಊಟ ಮಾಡಿ ಎದ್ದು ಬಿಡ್ತೀವಿ ನಾವು ದಿನಾಲು. ಬೆಸ್ಟ್ ಮಾಡ್ತೀರಿ ನೋಡ್ರಿ ಅಂತೀರ. ಬೆಸ್ಟ್. ಅದು ಮಾತ್ರ ಈ ಫೋನ್ ಬಿಟ್ಟು ಊಟ ಮಾಡಿದ್ರೆ ಚಲೋ. ಅದು ಇಲ್ಲ ಹಿಂಗೆ ಫೋನ್ ಹಿಡ್ಕೊಳ್ಳೋದು, ಹಿಂಗೆ ಊಟ ಮಾಡೋದು, ಏನು ಉಣ್ಣಾ ಕುಂತೀವಿ ಅನ್ನೋದು ಗೊತ್ತಾಗಲ್ಲ. ಬರೀ ಎಲ್ಲ ಲಕ್ಷ ಫೋನ್ ಕಡೆನೇ ಇರ್ತೈತಿ. ಭಾರಿ ಬೆಸ್ಟ್ ಮಾಡ್ತೀರಿ ನೋಡ್ರಿ ಅಂತೀರ ನೀವಂತೂ. ಬೆಸ್ಟ್ ನೋಡ್ರಿ ಅಂಟಿ, ಈ ಆರಾಮಾಗಿ ಈ ಥರ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡೋದು. ಅಯ್ಯೋ ಖುಷಿಯವ್ವ, ನೀನು ಇದಕ್ಕೆ ಹಿಂಗೆ ಅಂತಿದ್ದೀನ? ಬ್ಯಾಸಿಗ್ಯಾಗ ನೋಡ್ಬೇಕು, ನೀನು ಸೆಕೆ ಹಿಡ್ದೈತಲ್ಲ. ನಮಗೆ ಏನೇನು ಬೇಕು ಎಲ್ಲನೂ ತಾಟ್ನಾಗ ಹಾಕ್ಕೊಂಡು ಹೊರಗಡೆ ಬಂಕ್ ಐತಲ್ಲ ನಮ್ದು, ಹೊರಗಡೆ ಅಂಗಳದಾಗ ಇಲ್ಲ ಬಂಕದಾಗ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ ನಾವು. ಮತ್ತು ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲ ಹೆಣ್ಮಕ್ಳು, ಅವ್ರು ಏನು ಅಡುಗೆ ಮಾಡಿರ್ತಾರೋ ತಾಟ್ನಾಗ ಹಾಕೊಂಬಂದು ಕುತ್ಕೊಂಡಿರ್ತಾರೆ. ಎಲ್ಲರೂ ಮಾತಾಡ್ಕೊತ ಹೊರಗಡೆ ಕುತ್ಕೊಂಡು ಊಟ ಮಾಡ್ತೀವಿ ನಾವು ಬ್ಯಾಸಿಗ್ಯಾಗೆಲ್ಲ. ಆಂಟಿ, ಈಗಲೂ ಹಾಗೆಲ್ಲ ಊಟ ಮಾಡ್ತೀರಾ ನೀವು? ಹ್ಞೂನಪ್ಪ, ನಾವು ಬೇಸಿಗೆಗೆಲ್ಲ ಹಂಗೆ. ಈಗ ಈಗ ಒಂದು ಸ್ವಲ್ಪ ಚಳಿ ಗಾಳಿ ಅವು ಅದು ಇದು ಬಿಟ್ಟಿದ್ದಕ್ಕ ಇಲ್ಲಿ ಕುತ್ಕೊಂಡು ಇಲ್ಲಿ ಹಚ್ಚಿವಿ ನಿಮಗೂ ಊಟಕ್ಕೆ. ನಿಮ್ಗೆ ಹೊರಗಡೆ ಅಷ್ಟು ರೂಢಿ ಇಲ್ಲಲ್ಲ ಊಟ ಮಾಡೋಕೆ, ಹಾಗಾಗಿ ಇಲ್ಲೇ ಕೊಟ್ಟಿವಿ ಊಟಕ್ಕೆ. ನಾವಂತೂ ಬೇಸಿಗೆಗಂತೂ ಬೇಸಿಗೆ, ಆಮೇಲೆ ಚಳಿಗಾಲದಾಗ ಇನ್ನೂ ಕಮ್ಮಿ. ಬೇಸಿಗೆಗಂತೂ ಬರೀ ನಾವು ಹೊರಗಡೆನ ಕುತ್ಕೊಂಡು ಊಟ ಮಾಡಿಬಿಡ್ತೀವಿ. ನಾವು ಹೋಗಿ ಹೊರಗಡೆ ಕುತ್ಕೋತೀವ ಊಟಕ್ಕೆ. ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಏನಾದ್ರಲ್ಲ, ಅವರು ಊಟ ನೀಡ್ಕೊಂಡು, ಅಯ್ಯ ಲಕ್ಷ್ಮಕ್ಕವ್ರು ಹೊರಗಡೆ ಕುಂತಾರೆ, ಬರ್ರಿ ಹೊರಗಡೆ ಕುತ್ಕೊಂಡು ಊಟ ಮಾಡೋಣ, ಅದೇನು ಒಳಗಡೆ ಜಾದಾಗ ಕುತ್ಕೊಳ್ಳೋದು ಅಂತಂದು ಅಲ್ಲೇ ಹೊರಗಡೆನ ಕುತ್ಕೊಂಡು ಊಟ ಮಾಡಿ ಕೈಗೆ ತೊಗೊಂಡು ತಾಟೆಲ್ಲ ಒಳಗಡೆ ಇಟ್ಟು ಬಂದು 12-1 ಗಂಟೆ ತನಕ ಅಲ್ಲೇ ಹೊರಗಡೆನ ಎಲ್ಲರೂ ಪಂಟ್ ಹಚ್ಕೊಂಡು ಕುತ್ಕೊಂಡು ಬಿಟ್ಟಿರ್ತೀವಿ. ಮಸ್ತ್ ಮಾತಾಡಿ ನಮ್ಗೆ ಸಾಕಾದ್ಮೇಲೆ ನಿದ್ದೆ ಬರ್ತೈತಲ್ಲ, ಅವಾಗ ಬಂದು ಮುಕ್ಕೋತೀವಿ ನಾವು ಕೋಣೆಗೆ. ಅಯ್ಯೋ ಆಂಟಿ, ನೀವು ಹೇಳೋ ಮಾತು ಕೇಳಿದ್ರೆ ಎಷ್ಟು ಖುಷಿ ಅನ್ಸುತ್ತಾ. ಈಗಲೂ ಹಾಗೆಲ್ಲ ಇರ್ತೀರಲ್ಲ ಆಂಟಿ ನೀವು? ಹ್ಞೂನಪ್ಪ, ಇವಾಗಲೂ ನಾವೆಲ್ಲರೂ ಹಂಗದೀವಿ. ಈಗ ಅಕಸ್ಮಾತ್ ಅವ್ರ ಮನ್ಯಾಗ ಏನಾರು ಪಲ್ಯ ಮಾಡಲಿಲ್ಲ, ಸಾರ ಖಾಲಿ ಆಗಿತ್ತು ಅಂದ್ರೆ ನಮ್ಮ ಮನೆಗೆ ಬರ್ತಾರೆ, ಇಸ್ಕೋತಾರ. ನಮ್ಮ ಮನ್ಯಾಗ ಏನಾರು ಖಾಲಿ ಆಗಿತ್ತಂದ್ರೆ ನಾವು ಅವ್ರ ಮನ್ಯಾಗ ಇಸ್ಕೋತೀವಿ. ಅದೆಲ್ಲ ನಮ್ದು ಹಳ್ಳಿ ಊರಾಗ ಹಂಗೆ ನೋಡಪ್ಪ. ನಾವು ನಮ್ಮ ಒಟ್ಟಿನಲ್ಲಿ ಎಲ್ಲರೂ ಒಂದೇ ಮನೆ ಇರ್ತಾರೆ, ಇದ್ದು ಬಿಡ್ತೇವೆ ನಾವು.
ಅಯ್ಯೋ ಇನ್ನು ಈಗಾರ ಕಮ್ಮಿಯಪ್ಪ. ಅವಾಗೆಲ್ಲ ಹೊರಗಡೆನ ಎಲ್ಲರೂ ಮಾತಾಡ್ಕೊಂತ ಅಲ್ಲೇ ಮುಕ್ಕೊಂಡ್ಬಿಡ್ತಿದ್ವಿ. ಅವ್ರವ್ರ ಮನೆ ಮುಂದೆ ಅವ್ರವ್ರು ಮಕ್ಕೋತಿದ್ರಲ್ಲ, ಎಲ್ಲ ಗಂಡ್ಮಕ್ಳೆಲ್ಲ ಒಂದು ಕಡೆ ಮುಕ್ಕೋತಿದ್ರೆ, ಹೆಣ್ಮಕ್ಳೆಲ್ಲ ನಾವು ಮಾತಾಡ್ಕೊಂತ ಅಲ್ಲೇ ಮುಕ್ಕೊಂಡ್ಬಿಡ್ತಿದ್ವಿ. ಹೊರಗಡೆನ ಒಂದು ದೊಡ್ಡ ತಾಡ್ಪಲ ಹಾಸಿ ಚಾದರ್ ತೊಗೊಂಡು ಹೊರಗಡೆ ಗಾಳಿಗೆ ಮುಕ್ಕೊಂಡ್ಬಿಡ್ತಿದ್ವಿ ನಾವು. ಅಯ್ಯೋ ಅತ್ತೆ, ಹೊರಗಡೆ ನಿಮ್ಗೆ ಚಳಿ ಆಗ್ತಾ ಇರ್ಲಿಲ್ವಾ? ಅದೇ ಯಾ ಚಳಿ ಅಯ್ಯವ್ವ, ಒಳಗಡೆ ಜಳ ಅಲ್ಲ. ಅವಾಗರ ಇನ್ನು ನಮ್ಮ ಮನ್ಯಾಗ ಪ್ಯಾನ್ ಗೀನ್ ಎಲ್ಲ ಯಾವಾಗಿರ್ಬೇಕವ, ಅವಾಗ ಏನು ಇರ್ತಿಲ್ಲಾಗಿತ್ತ. ಇದ್ರೂ ಒಂದು ಪ್ಯಾನ್ ಇರ್ತಿತ್ತು. ಅದಕ್ಕೆ ಎಲ್ಲರೂ ಬಡ್ದಾಡದ್ಕೊಂತ ಎಲ್ಲಿ ಮುಕ್ಕೊಳ್ಳೋದು, ಅದು ಬಿಸಿ ಗಾಳಿ ಬೀಸ್ತೈತಾ. ಅದಕ್ಕೋಸ್ಕರ ತಣ್ಣಡಿ ಅತ್ತ ಹೊರಗಡೆ ಮುಕ್ಕೊಂಡ್ಬಿಟ್ರೆ ಆತಂತಂದು ಉಂಡಗಿಂಡು ಒಂದು ದೊಡ್ಡ ತಡಪಲ್ ಹಾಸ್ಕೊಂಡು ಎಲ್ಲರೂ ಸಾಲಕ್ಕೆ ಮುಕ್ಕೊಂಡ್ಬಿಡ್ತಿದ್ವಿ. ಹೌದಾ ಅತ್ತೆ, ಎಲ್ಲರೂ ಹೊರಗಡೆನೇ ಮಲ್ಕೋತಿದ್ರಾ? ಹ್ಞೂ ನಮ್ಮ ಖುಷಿ. ಬೇಕಾದ್ರೆ ಈಗಲೂ ನೋಡು, ನಮ್ಮ ಮನ್ಯಾಗ ಹುಡುಗರು ಅದಾವಲ್ಲ, ಅವಕ್ಕೆಲ್ಲ ಹೊರಗಡೆ ಮಕ್ಕೋಣ ಅಂತ ಮಾತು ಹೇಳ್ರಿ ನೀವು. ಎಲ್ಲರೂ ತಾವ ತೊಗೊಂಡೋಗಿ ಹಾಸಿಗೆ ತೊಗೊಂಡೋಗಿ ತಾವ ಹಾಸಿ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಅಷ್ಟು ಖುಷಿ ಅವ್ರಿಗೆ ಹೊರಗಡೆ ಮಕ್ಕೋನಕ್ಕೆ. ಮಸ್ತ್ ಗಾಳಿ, ತಣ್ಣನ ಗಾಳಿ ಬೀಸ್ತಂದ್ರೆ ನಿದ್ದೆ ಹತ್ತಿದ್ದ ಗೊತ್ತಾಗಂಗಿಲ್ಲ, ಬೆಳಕು ಹರಿದಿದ್ದು ಗೊತ್ತಾಗಂಗಿಲ್ಲ. ಅದಕ್ಕೆ ರೀ ಯಾಕಾರ ಹಳ್ಳಿ ಚಲೋ ಅಂತ ಅನ್ನೋದು ಇದೇ ಕಾರಣಕ್ಕೆ. ಈ ಸಿಟಿಯಾಗೆಲ್ಲ ಈ ಥರ ಇರೋಕ್ಕಾಗತ್ತಾ? ಒಬ್ಬರು ಮನೆಯವ್ರು ಇನ್ನೊಬ್ಬರು ಮನೆಗೆ ಹೋಗಂಗಿಲ್ಲ, ಪಕ್ಕದ ಮನೆಯವರಿಗೆ ಮಾತಾಡ್ಸಂಗಿಲ್ಲ. ಆದರೆ ಹಳ್ಳಿಯಾಗ ಹಂಗಲ್ಲ, ಎಲ್ಲರೂ ಒಂದೇ ಮನೆಯವ್ರ ಥರ ಇರ್ತಾರೆ. ಅದಕ್ಕೆ ಹಳ್ಳಿ ಚಲೋ ಅಂತ ಅನ್ನೋದ್ರಿ. ನಿಜ ರೀ ಏನಾರ ನಾವೇನಾದ್ರು ಒಂದು ಸ್ವಲ್ಪ ಹೊರಗಡೆ ಹೋಗಲಿಲ್ಲ ಅಂತಂದ್ರೆ ಮಗ್ಳು ಮನೆಯವರಲ್ಲ ಸೀದಾ ನಮ್ಮ ಮನೆಗೆ ಬಂದೇ ಬಿಡ್ತಾರೆ. ಯಾಕೆ ಲಕ್ಷ್ಮವ್ವ ಏನಾತ, ಯಾಕೆ ಹೊರಗಡೆ ಬಂದೇ ಇಲ್ಲಲ್ಲ, ಆರಾಮದಿಲ್ಲ ನೀನು, ಏನಾತ ಅಂತಂದು ತಾವ ಕೇಳ್ಕೊಂತ ಮನೆಗೆ ಬಂದುಬಿಡ್ತಾರೆ. ಇಲ್ಲಿ ಭಾರಿ ಬೆಸ್ಟ್ ಬಿಡ್ರಿ ಆಂಟಿ, ನಿಮ್ಮ ಮನೆ ನಿಮ್ಮೂರು ನನಗಂತೂ ಭಾಳ ಇಷ್ಟ ಆಯ್ತು. ಅದರಲ್ಲೂ ಇವಾಗ ಬಂದಿದ್ದೀನಲ್ಲ, ನನಗಂತೂ ಫುಲ್ಲು ಖುಷಿ ಆಗೋಂತ್ಬಿಟ್ಟೈತೆ ನೋಡ್ರಿ. ನಾನಂತೂ ಇನ್ಮೇಲೆ ರಜೆ ಸಿಕ್ಕಾಗೆಲ್ಲ ನಿಮ್ಮೂರಿಗೆ ಬರ್ತೀನಿ ಆಂಟಿ. ಅಯ್ಯ ಅದನ್ನು ಕೇಳ್ತಿಯಲ್ಲಪ್ಪ ನೀನು. ನಿನಗೆ ಯಾವಾಗ ಅನಿಸ್ತೈತೆ ಅವಾಗ ನಮ್ಮೂರಿಗೆ ಬಾ, ಆರಾಮಾಗಿರ್ರಿ, ಯಾರೂ ಬೇಡ ಅನ್ನಂಗಿಲ್ಲ. ನಿಮಗೆ ಖುಷಿ ಅನಿಸಿದ್ರೆ ಅಷ್ಟೇ ಸಾಕು ನಮಗೆ. ಅಯ್ಯೋ ಆಂಟಿ, ಖುಷಿನ ನಮಗಂತೂ ಎಷ್ಟು ಖುಷಿ ಆಗುಂತಿದೆ, ಒಂಥರ ಕುಣಿದಾಡ್ಬಿಡ್ಬೇಕಂತ ಅನ್ಸಕುಂತೈತಿ. ನಮ್ಮ ಸಾಗರು ಭಾಳ ಅದೃಷ್ಟವಂತ, ಅವನಿಗೆ ಚಲೋ ಫ್ಯಾಮಿಲಿನ ಸಿಕ್ಕೈತಿ. ಹಂಗೆ ಅವನ ಅದೃಷ್ಟದಿಂದ ನಮಗೂ ನಿಮ್ಮಂಥ ಚಲೋ ಫ್ಯಾಮಿಲಿ ಸಿಕ್ಕಂಗಾಯ್ತು, ನಿಮ್ಮ ಊರಿಗೆ ಬರೋ ಹಂಗಾಯ್ತು. ಹೌದಿಲ್ಲ ಖುಷಿ? ನಿಜ ರೀ, ನಮ್ಗೆ ನಮ್ಮ ಸಾಗರ ದಸೆಯಿಂದ ಎಂಥ ಒಳ್ಳೆ ಕುಟುಂಬ ಸಿಕ್ತು, ಎಂಥ ಒಳ್ಳೆ ಜನ ಸಿಕ್ಕರು. ನಿಜ ನಮಗಂತೂ ಭಾಳ ಖುಷಿ ಆಗುಂತೈತಿ. ಅಯ್ಯೋ ಹಂಗೆ ಯಾಕಂತೀರಪ್ಪ, ನಾವು ಪುಣ್ಯ ಮಾಡೀವಿ. ನಿಜ ಹೇಳ್ಬೇಕಂದ್ರೆ ನೀವೆಲ್ಲ ಅಂತಂಥ ದೊಡ್ಡ ಮನೆಯಾಗಿರೋರು, ಅಷ್ಟೆಲ್ಲ ಆಸ್ತಿ ಎಲ್ಲ ಇದ್ರೂ ನಮ್ಮ ಮನ್ಯಾಗ ಇಂಥ ಸಣ್ಣ ಮನ್ಯಾಗ ಬಂದಿರಿ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಕ್ಕಂತೀರಿ. ಇದೆಲ್ಲ ನಿಮ್ದು ದೊಡ್ಡತನ ತೋರ್ಸಕ್ಕಂತೈತಿ. ಅಯ್ಯೋ ಅಕ್ಕರ, ಏನು ದೊಡ್ಡತನ ರೀ, ಏನು ಆಸ್ತಿ ಇದ್ರೇನು ಏನಿದ್ರೇನು, ಯಾ ಚೇರ್ ಮೇಲೆ ಕುತ್ಕೊಂಡ್ರೇನು, ಎಷ್ಟು ಲಕ್ಷದ ಚೇರ್ ಮೇಲೆ ಕುತ್ಕೊಂಡ್ರೇನು, ಎಷ್ಟು ಲಕ್ಷದ ಸೋಫಾ ಮೇಲೆ ಕುತ್ಕೊಂಡ್ರೇನು, ಈ ನೆಲದ ಮೇಲೆ ಕುತ್ಕೊಂಡು ಉಣ್ಣೋ ಅಂಥ ಸುಖ ಯಾವುದ್ರ ಮೇಲೇನು ಸಿಗಂಗಿಲ್ಲ ನೋಡ್ರಿ ಅಕ್ಕರ. ನಮಗಂತೂ ಇಲ್ಲಿ ಭಾಳ ಖುಷಿ ಆಗೈತಿ. ನೀವು ಇದು ಸಣ್ಣ ಮನೆ ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನಮಗಂತೂ ನಮ್ಮ ಮನೆಗಿಂತನೂ ಈ ಮನೆನ ಭಾಳ ಇಷ್ಟ ಆಗ್ಬಿಟ್ಟೈತಿ ನೋಡ್ರಿ. ನಿಜ ರೀ ಆಂಟಿ, ನಂಗಂತೂ ಈ ಮನೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಅತ್ತೆ, ಚಿನ್ನಿ ಎಲ್ಲ ಹೋದ್ಲ ಕಾಣಿಸ್ತಾನೆ ಇಲ್ಲ, ಊಟಕ್ಕೆ ಕರೆದ್ರೆ ಬರಲಿಲ್ಲಕ್ಕೆ. ಅಯ್ಯೋ ಖುಷಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ನಿನ್ನ ಮಗಳ ವಿಷಯದಲ್ಲಿ. ನಮ್ಮ ಚೋಟು, ಆಮೇಲೆ ನಮ್ಮ ರಾಜು, ಇವನು ನಮ್ಮ ಸರಸ್ವತಿ ಮಗ ಅವನು, ಆಮೇಲೆ ಈ ಕಾವೇರಿನೂ ಹೋದ್ಲು, ಗವಿನೂ ಅಲ್ಲೇ ಅದಾನ. ಮತ್ತು ಎಲ್ಲರೂ ಅವರಷ್ಟು ಒಂದು ಗ್ಯಾಂಗಾಗಿ ಅವರಷ್ಟು ಹೊರಗಡೆ ಕೂತ್ಕೊಂಡು ಊಟ ಮಾಡಕ್ಕಂತಾರೆ. ನಮ್ಮ ಚೋಟು, ರಾಜು, ಆಮೇಲೆ ಗವಿ, ಕಾವೇರಿ ಮತ್ತು ಚಿನ್ನಿ ಅಷ್ಟು ಹೊರಗಡೆ ಕೂತ್ಕೊಂಡು ಊಟ ಮಾಡಕ್ಕಂತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಓ, ಅವ್ರದ ಒಂದು ಗ್ಯಾಂಗ್ ರೆಡಿ ಆಗಿಬಿಟ್ಟಿದೆನಾ? ಹ್ಞೂನವ್ವ, ಅವರು ಅಷ್ಟು ಹೊರಗಡೆ ಕುತ್ಕೊಂಡು ಊಟ ಮಾಡಕ್ಕಂತಾರೆ. ಈಗ ನಾವು ಅವರಿಗೂ ಹಚ್ಕೊಟ್ವಿ, ಅದಕ್ಕೆ ಅವ್ರು ಅಲ್ಲಿ ಕುತ್ಕೊಂಡು ಊಟ ಮಾಡಕ್ಕಂತಾರೆ. ಚಲೋ ಆಯ್ತು ಬಿಡ್ರಿ ಅತ್ತೆ. ಒಟ್ಟಿನಲ್ಲಿ ಚಿನ್ನಿ ಆರಾಮಾಗಿ ಅವ್ರ ಜೊತೆ ಇರಲಿ. ನಾನಂತೂ ಇಲ್ಲಿ ಬಂದಾಗಿಂದ ಚಿನ್ನಿ ಕಡೆ ಲಕ್ಷಣ ಕೊಟ್ಟಿಲ್ಲ, ಯಾಕಂದ್ರೆ ನೀವೇ ಎಲ್ಲ ನೋಡ್ಕೊಳಕ್ಕೆ ಕುಂತಿರಲ್ಲ. ಹಾಗಾಗಿ ನಾನು ಆರಾಮಾಗದೀನಿ. ಆರಾಮಾಗಿರವ, ಏನು ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಹೋದ್ಮೇಲೆ ನಿನ್ನ ಮಗಳನ್ನ ನೀನು ನೋಡ್ಕೊಳ್ಳೋದಿದ್ದ, ಇಲ್ಲಿ ನಾವೆಲ್ಲ ನೋಡ್ಕೋತೀವಿ. ಆರಾಮಾಗಿರಿ ಅತ್ತೆ. ನನಗಿನ್ನೂ ಒಂದು ಹೋಳಿಗೆ ತೊಗೊಂಬರಿ, ಹಾಗೆ ಇನ್ನೊಂದು ಸ್ವಲ್ಪ ತುಪ್ಪ. ಹಾಂ ತಂದೆಮ್ಮ, ಖುಷಿ ತಂದೆ. ಒಂದು ನಿಮಿಷ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತುಂಬಿದ ಮನೆ ಕತೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋಸ್ಗೆ ಹಾಗೆ ಕಾರ್ಟೂನ್ ಜಗತ್ತು ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟೋ ಜನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ.
ಫ್ಯಾನ್ಸ್ ಕಾರ್ಟೂನು ಚಾನಲ್ನಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ತುಂಬಿದ ಮನೆ ಕತೆ ಸ್ಟೋರಿದು ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದು ಒಂದು ವಿಡಿಯೋನ ನಾನು ಕಾರ್ಟೂನ್ ಜಗತ್ತು ಚಾನಲ್ ಹಾಗೆ ಫ್ಯಾನ್ಸ್ ಕಾರ್ಟೂನು ಚಾನಲ್ ಎರಡೂ ಚಾನಲ್ನಲ್ಲಿನೂ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಎರಡೂ ಚಾನಲ್ನಲ್ಲಿರೋರು ನೋಡಿ. ಹಾಗೆ ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ಇರೋರು ಹೊಸದಾಗಿ ಈ ಸ್ಟೋರಿನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಈ ಸ್ಟೋರಿದು ಫಸ್ಟ್ ಎಪಿಸೋಡ್ ಎಲ್ಲನೂ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ಇದೆ. ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗಿ ಡೈಲಿ ಈ ವಿಡಿಯೋನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನೀವು ಯಾರಾದರೂ ನಿಮ್ಮ ಮನೆಯಲ್ಲೂ ಈ ಥರ ಎಲ್ಲರೂ ಸೇರಿದಾಗ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರಾ, ಏನು ನಿಮ್ದು ಏನು ಅನಿಸಿಕೆ ಇದೆ ಅದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ? ನಮಸ್ಕಾರ. ಒಂದು ನಿಮಿಷ ಹಾಗೆ ನೀವು ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ನಾವು ಇವಾಗ ಹೋಳಿಗೆ ಊಟ ಎಲ್ಲ ಊಟ ಮಾಡ್ತಾಯಿದ್ದೀವಿ. ನೀವು ಬಂದು ಸೇರಿ ನಮ್ಮ ಜೊತೆ ಊಟಕ್ಕೆ. ನಮಸ್ಕಾರ.